ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರಾದ ಶ್ರೀ ನಿಜಗುಣಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಕೈವಲ್ಯ ಪದ್ಧತಿ ಗ್ರಂಥ, ಇದರಲ್ಲಿ ನಿಜಗುಣ ಶಿವಗಳು ಬರೆದಿರ್ತಕ್ಕಂಥ ಗ್ರಂಥ ಕೈವಲ್ಯ ಪದ್ಧತಿ. ಇದರಲ್ಲಿ ನೀತಿ ಕ್ರಿಯಾ ಚರ್ಯ ಸ್ಥಳ ನಡೀತಾ ಇರೋದು. ಇದರಲ್ಲಿ ಐದನೇ ಪದ ಯಾವುದು ಅಂತಂದರೆ, ತನ್ನೊಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪುದು ಅವನೆಲ್ಲ ಗುಣಮಯವೆಂದು ಅಂತ ನಿನ್ನೆ ಪ್ರಾರಂಭ ಮಾಡಿದ್ದು. ಅದರಲ್ಲಿ ಮೊದಲನೇ ನುಡಿ ಯಾವುದು? ಒಡಲು ತಾನೆಂದು ಅರಿವುದೇ ಮಂದಮತಿ, ಮೋಸ ಜಡಭಾವ ನಿದ್ರೆ ನಿಷೇಧ ಕರ್ಮಾಳಿ ಬಿಡದಲಸತೆ ಚಪಲತ್ವವಿಡಿದು ವೃತ ಕೆಡುವತನವನ್ನೇ ಕೂಡಿಹುದು ತಾಮಸ ಗುಣ ಅಂತಕ್ಕಂಥದ್ದು ನಿನ್ನೆ ಹೇಳಿದರು. ಯಾವುದು? ತಾಮಸ ಗುಣದ ಬಗ್ಗೆ. ತಾಮಸ ಅಂದರೆ ತನ್ನೊಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪುದವನ್ನೆಲ್ಲ ಗುಣಮಯವೆಂದು. ಅಂದರೆ ತನ್ನಲ್ಲಿ ಏನು ತೋರ್ತಕ್ಕಂಥವ ಯಾವುದು ಸುಖ ದುಃಖ ಮೋಹ ಅಂತಕ್ಕಂಥವು, ಅವೆಲ್ಲ ಯಾವುದರಿಂದ ತೋರ್ತವಂತಂದ್ರೆ ತನ್ನಲ್ಲಿ ಇರ್ತಕ್ಕಂಥ ಸತ್ವ ರಜೋ ತಮೋ ಗುಣಗಳ ಮೂಲಕವಾಗಿ ಇವೆಲ್ಲ ತೋರ್ತವಪ್ಪ. ಇವೆಲ್ಲನೂ ಹೆಂಗೆ ತೋರ್ತವಂತಂದ್ರೆ ಈ ಗುಣಮಯ. ಆದ್ದರಿಂದ ಏನಾಗಿದೆ, ಇದು ಗುಣಮಯ ಅಂತ ಹೇಳಿಸ್ಕೊತದ. ಒಂದಿಲ್ಲ ಒಂದು ಗುಣ ಇದ್ದೇ ಇರ್ತದೆ ನೋಡು ಶರೀರಕ್ಕೆ ಅಂತಲ್ಲಿ ಹೇಳ್ತಾರೆ. ಒಂದಿಲ್ಲ ಒಂದು ಗುಣ ಶರೀರಕ್ಕೆ ಇದ್ದೇ ಇರ್ತದ. ಈಗ ತಮೋ ಗುಣ ಅಂದರೆ ಏನು ಅಂತಕ್ಕಂಥದ್ದು ನಿನ್ನೆ ಹೇಳಿದರು. ತಮೋ ಗುಣ ಅಂದರೆ ಏನು, ಯಾವ ಥರ ಅಂದ್ರೆ ಅಲ್ಲಿ ಶರೀರ ತಾನಂತ ಅಂದ್ಕೊಳ್ಳೋದು, ಮಂದಮತಿ ಮಂದವಾಗಿರ್ತಕ್ಕಂಥದ್ದು, ಆಮೇಲೆ ಮೋಸದ ಭಾವನೆ ಮೂಡೋದು, ಮೋಸ ಮಾಡ್ತಕ್ಕಂಥದ್ದು, ಜಡಭಾವ ಅಂದ್ರೆ ಅಲ್ಲಿ ಜಡವಾಗಿರ್ತಕ್ಕಂಥದ್ದು. ಅಂದರೆ ಆಮೇಲೆ ನಿದ್ರೆಯಲ್ಲೇ ಇರೋದು, ಯಾವಾಗಲೂ ನಿದ್ದೆ ಅಂತ ಇರೋದು. ಆಮೇಲೆ ನಿಷೇಧ ಕರ್ಮಾಳಿಗಳನ್ನು ಮಾಡ್ತಕ್ಕಂಥದ್ದು, ಅವು ಮಾಡಬಾರ್ದು ಅಂತಕ್ಕಂಥ ಕರ್ಮಗಳು ಕೆಲಸಗಳು ಏನಿದ್ವು ಅಂತಂದ್ರೆ ಅಂಥವನ್ನ ಮಾಡ್ತಕ್ಕಂಥದ್ದು. ಬಿಡದ ಆಲಸ್ಯನೇ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ತಮ್ಮ ಗುಣದಲ್ಲಿ ಯಾವ ಥರ ಅಂತಂದ್ರೆ ಬರೀ ಆಲಸ್ಯ. ಏನಂದರೆ ಒಂದು ಮಾತು ಹೇಳಬೇಕಂದ್ರೆ ನಿಧಾನಕ್ಕೆ ಹೇಳೋದು, ಒಂದು ಕೆಲಸ ಮಾಡ್ಬೇಕಾದ್ರೆ ನಿಧಾನಕ್ಕೆ ಮಾಡೋದು, ಯಾವತ್ತೂ ನಿದ್ದೆ ಮಾಡ್ತಕ್ಕಂಥದ್ದು, ಆಮೇಲೆ ಚಪಲತ್ವ ಇರ್ತಕ್ಕಂಥದ್ದು, ಆಮೇಲೆ ಈ ಶರೀರದ ಬಗ್ಗೆ ಭಯಂಕರ ಕಾಳಜಿ ವಹಿಸ್ತಕ್ಕಂಥದ್ದು. ಅಂದರೆ ಈ ಶರೀರ ವಿಕಾರವಂತಕ್ಕಂಥದ್ದು ಅಂಬೋದು ಗೊತ್ತಿದ್ರೂ ಕೂಡ ಆ ಶರೀರ ನನ್ನ ಶರೀರ ನಂದು ಅಗದಿ ಇದು ಇಟ್ಕೋಬೇಕು. ಯಾವುದು ಅದಕ್ಕೆ ಭಾಳ ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದು. ಇದೇನದ, ಇದು ತಾಮಸ ಗುಣ, ತಮೋ ಗುಣ ಅಥವಾ ತಾಮಸ ಗುಣ. ಅಂದರೆ ಆಲಸ್ಯತನ ಜಾಸ್ತಿ ಇರ್ತದೆ ಇದರಲ್ಲಿ. ಆಲಸ್ಯ ಅಂದರೆ ನಿಧಾನಕ್ಕೆ ಮಾಡಬೇಕು. ಏನು ಮಾಡಿದ್ರಾಯ್ತು ಬಿಡು, ಅದು ಆಮೇಲೆ ಉಂಡ್ರಾಯ್ತು ಬಿಡು, ಮಲಗಿದ್ರಾಯ್ತು ಬಿಡು ಅಂತ ಆ ಥರ. ಅಂದರೆ ನಿಧಾನಕ್ಕೆ ಯಾವುದು ಇದು ಯೋಚನೆಗಳು ಬರ್ತಾವ, ಇದು ತಾಮಸ ಗುಣ. ಆಮೇಲೆ ಈ ಶಾಸ್ತ್ರ ದೃಷ್ಟಿಯಿಂದ ಹೇಳಿದ್ರೆ ಯಾವುದೇ ವಿಷಯಗಳು ಅಲ್ಲಿ ಹೇಳಿದ್ರು ಕೂಡ ತಕ್ಷಣವೇ ಅರ್ಥ ಆಗಂಗಿಲ್ಲ. ಅಂದರೆ ಎಷ್ಟು ಕೇಳಿದ್ರು ಕೂಡ ನನಗೇನು ಅರ್ಥ ಆಗಲ್ಲ ಬಿಡು ಅಂತ ಕುಂದ್ರೋದು. ಇದು ಅರ್ಥ ಆಗಲ್ಲ ಬಿಡು ಅಂತಕ್ಕಂಥದ್ದು. ಅಂದರೆ ನಾವು ಎಷ್ಟೇ ವಿಷಯಗಳನ್ನು ಕೇಳಿದರೂ ಕೂಡ ಅಲ್ಲಿ ಅರ್ಥ ಆಗಂಗಿಲ್ಲ, ಅವ್ರಿಗೆ ಒಟ್ಟು ಅರ್ಥ ಆಗಂಗಿಲ್ಲ ವಿಷಯ. ಆ ಥರದ ಇರ್ತಕ್ಕಂಥದ್ದು ಅಂದರೆ
ತಮೋಗುಣ ತಾಮಸ ಗುಣ ಅಂತಂದ್ರೇನು, ಅಲ್ಲಿ ಆಲಸ್ಯತನ, ಮೂಢತನ ಇರ್ತಕ್ಕಂಥದ್ದು, ಶರೀರನೇ ನಾನು ಅಂತಕ್ಕಂಥ ಭಾವನೆ ಇರ್ತಕ್ಕಂಥದ್ದು, ಶರೀರನೇ ನಾನು ಅದನ್ನು ನಾನು ಏನೋ ಅದೇ ಶರೀರನೇ ನಾನು ಅಂತ ಅಷ್ಟೊಂದು ಅಲ್ಲಿ ಮಮಕಾರ ಬೆಳೆಸ್ಕೊಳ್ಳತಕ್ಕಂಥದ್ದು. ಅಂದರೆ ಅದು ಬಿಟ್ಟರೆ ಗತಿ ಇಲ್ಲ ಅನ್ನೋಂಗೆ ಇರ್ತಕ್ಕಂಥದ್ದು. ಅಂದರೆ ಅಷ್ಟೊಂದು ಮಮಕಾರ ಮಾಡ್ತಕ್ಕಂಥದ್ದು ಯಾವುದು? ತಾಮಸ ಗುಣ. ಅಂದರೆ ಇನ್ನು ಎಷ್ಟೇ ಶಾಸ್ತ್ರ ಹೇಳಿದ್ರು ಕೂಡ ಒಂದು ಚೂರು ಅರ್ಥ ಆಗಲಾರ್ದೆ ಇರ್ತಕ್ಕಂಥದ್ದು. ಎಷ್ಟು ಹೇಳಿದ್ರು ಕೂಡ ನನಗೆ ತಿಳಿನೇ ಇಲ್ಲ ನೋಡಪ್ಪ ಅಂತ ಹೇಳ್ತಾರೆ. ಅಂದರೆ ರಿಪೀಟ್ ಎಷ್ಟು ಸಲ ಹೇಳಿದ್ರು ಕೂಡ ತಲೆಗೆ ಹೋಗೋದೇ ಇಲ್ಲ ವಿಷಯಗಳು. ಅದು ತಮೋ ಗುಣದ ಲೆಕ್ಕ. ಯಾವ ರೀತಿ ಅಂತಂದರೆ ಒಣಗ್ವಾಡಿ ಇದ್ದಂಗೆ. ಒಣಗ್ವಾಡಿ ಅಂತ ಹೇಳಕತ್ತಾರಲ್ಲ, ಒಣಗ್ವಾಡಿ ಅಂತಂದ್ರೇನು? ಒಣಗ್ವಾಡಿಗೆ ಹಳ್ಳ ಹೋಗ್ದಂಗೆ. ನೀನು ಒಣಗ್ವಾಡಿಗೆ ಒಂದು ಹಳ್ಳ ಎಷ್ಟೇ ಹೋಗಿರಿ ಅದು ಹಿಡ್ಕೊತದೇನೋ? ಅಲ್ಲಿ ಹಿಡ್ಕೊಳ್ಳಲ್ಲ, ಅದು ಸುಮ್ಮನೆ ಹೊಡೆದು ವಾಪಸ್ ಬರ್ತದೆ. ಆ ರೀತಿ ಎಷ್ಟೇ ಉಪದೇಶ ಮಾಡಿದ್ರು, ಎಷ್ಟೇ ಮಾತುಗಳು ಹೇಳಿದ್ರು ಕೂಡ ಅದು ನಾಟದಲ್ಲ ಅವ್ರ ಮನಸ್ಸಿನಾಗ. ಇದು ತಮೋ ಗುಣ ಇರ್ತಕ್ಕಂಥದ್ದು, ಇದು ತಾಮಸ ಗುಣ ಅಂತ ಹೇಳಿಸ್ಕೊತದ. ಹಾಗಾಗಿ ಅದು ಯಾವತ್ತೂ ಇದು ಯಾವ ರೀತಿ ಈ ಗುಣ ಇರ್ತಕ್ಕಂಥವ್ರು ಭಾಳ ತಮೋ ವೃತ್ತಿ ಇರ್ತಕ್ಕಂಥದ್ದು ಅದು ಇರ್ತದೆ ನೋಡ್ರಪ್ಪ, ಇದು ತಾಮಸ ಗುಣ ಅಂತ ಹೇಳ್ತಾರೆ. ಯಾವ ರೀತಿ ಈಗ ಈ ಶಾಸ್ತ್ರ ಕೇಳಿ ತಿಳ್ಕೊಬೇಕಂತಂದ್ರೆ ಯಾವ ಗುಣ ಇರಬೇಕಪ್ಪ ಅಂತಂದ್ರೇನು? ಸತ್ವಗುಣ ಇರ್ತಕ್ಕಂಥದ್ದು. ಸತ್ವಗುಣನೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಶಾಸ್ತ್ರ ಅಥವಾ ಜ್ಞಾನ ತಿಳ್ಕೊಳ್ಬೇಕಂತಂದ್ರೆ, ಯಾವುದೇ ಜ್ಞಾನ ಇರಲಿ, ಈ ಪುಸ್ತಕದ ಜ್ಞಾನನೇ ಇರಲಿ, ಈ ಕಡೆ ಆಧ್ಯಾತ್ಮ ಜ್ಞಾನನೇ ಇರಲಿ, ಅದು ತಿಳ್ಕೊಳ್ಬೇಕಂತಂದ್ರೆ ಸತ್ವಗುಣ ಪ್ರಮುಖವಾಗಿ ಮೇಲಿದ್ದಾಗ ಮಾತ್ರ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಇಲ್ಲ ಅಂತಂದ್ರೆ ಅದು ನೀವು ಎಷ್ಟೇ ಹೇಳ್ರಿ, ಎಷ್ಟೇ ಓದ್ರಿ, ತಲೆಗೆ ಹೋಗೋದೇ ಇಲ್ಲ. ಆ ರೀತಿ ಇರ್ತಕ್ಕಂಥದ್ದು. ಇದು ಯಾವುದು? ಒಡಲು ತಾನೆಂದರಿಯುವುದೇ ಮಂದಮತಿ, ಮೋಸ, ಜಡಭಾವ, ನಿದ್ರೆ, ನಿಷೇಧ, ಕರ್ಮಾಳಿ ಬಿಡದಲಸದೆ, ಚಪಲತ್ವ ಹಿಡಿದು ವೃತ ಕೆಡುವ ತನ್ವನೇ ಕೂಡಿಹುದು ತಾಮಸ ಗುಣ. ಈ ರೀತಿ ಇರ್ತಕ್ಕಂಥದ್ದು ತಾಮಸ ಗುಣ ಅಂತಲ್ಲಿ ಮೊದಲನೇ ಇದರಲ್ಲಿ ಹೇಳಿದ್ರು. ಅಂದರೆ ಮೊದಲನೇ ಇದರಲ್ಲಿ ಯಾವುದು ನುಡಿನಲ್ಲಿ ಹೇಳಿದರು. ಇನ್ನು ಯಾವುದು ಎರಡನೇ ನುಡಿ ಯಾವುದು ಅಂದರೆ ರಾಜಸಗುಣದ ಬಗ್ಗೆ ಹೇಳ್ತಾರೆ. ರಾಜಸಗುಣ ಯಾವ ರೀತಿ ಇರ್ತದ ಅಂತಕ್ಕಂಥದ್ದು. ಈ ರಾಜಸಗುಣ ಅಂದರೆ ಮದ, ಲೋಭ, ಮೋಹ, ಮಾತ್ಸರ್ಯ, ನಿಷ್ಠುರ ಕರ್ಮ, ಸುದತಿಯ ರಾಸೆ, ಕಪಟ ರೀತಿ, ಕೋಪ, ಕದನ, ಕರ್ಕಶ ವೃತ್ತಿ, ಕಡು ಶೋಕ, ನಿರ್ದಯ ಮೊದಲಾದ ಕಲುಷವಿವನು ಅರಿಯೇ ರಾಜಸಗುಣ ಅಂತ ಹೇಳ್ತಾರೆ ನೋಡಿ. ಇದು ಎರಡನೇ ನುಡಿ. ಮದ ಅಂತಕ್ಕಂಥದ್ದು ಅಹಂಕಾರ ಅಂತಕ್ಕಂಥದ್ದು, ಲೋಭ ಅಂತಕ್ಕಂಥದ್ದು, ಮೋಹ ಅಂತಕ್ಕಂಥದ್ದು, ಮಾತ್ಸರ್ಯ ಅಂತಕ್ಕಂಥದ್ದು, ನಿಷ್ಠುರ ಕರ್ಮ, ಸುದತಿಯ ರಾಸೆ, ಕಪಟ ರೀತಿ, ಕೋಪ, ಕದನ, ಕರ್ಕಶ ವೃತ್ತಿ, ಕಡು ಶೋಕ, ನಿರ್ದಯ ಮೊದಲಾದ ಕಲುಷ ಇವನು ಅರಿಯೇ ರಾಜಸಗುಣ ಅಂತಕ್ಕಂಥ. ಅಂದ್ರೆ ಮದ ಅಂದ್ರೆ ಏನು? 8 ರೀತಿಯ ಮದಗಳು ಹೇಳ್ತಾರೆ. ಈ ಇಂತೆಲ್ಲ ಬಂದವ ಅಂದರೂ ಕೂಡ ಯಾವ ರೀತಿ ಅಂತಂದ್ರೆ 8 ರೀತಿಯ ಮದಗಳು ಅಂತ ಹೇಳ್ಯಾರ. ಮೊದಲ 8 ರೀತಿಯ ಮದಗಳು ಅಂತಂದ್ರೇನು? ಅಲ್ಲಿ ಕುಲ ಮದ, ಧನ ಮದ, ಅಧಿಕಾರ ಮದ, ರೂಪ ಮದ, ಯೌವನ ಮದ ಅಂತ ಈ ರೀತಿ ಇರ್ತಕ್ಕಂಥವು 8 ರೀತಿ ಮದಗಳು ಅದಾವ. ಇದರಲ್ಲಿ ಯಾವುದೇ ಒಂದು ಮದ ಇದ್ದರೂ ಸಾಕು, ಅದು ಅವನಿಗೆ ಹಾನಿನೇ ಮಾಡಿಬಿಡ್ತದೆ ಅಂತ ಹೇಳ್ತಾರೆ. ಹಾನಿನೇ ಮಾಡಿಬಿಡ್ತಾರೆ. ಯಾಕಂತಂದ್ರೆ ಆ ರೀತಿ ಇರ್ತಕ್ಕಂಥದ್ದು ಮದ ಅಂತಂದರೆ ಅಷ್ಟು ಯೋಗ್ಯ ಅಲ್ಲ. ಅಂಥದನ್ನು ನಾವು ಅದನ್ನು ಪೋಷಣೆ ಮಾಡೋದು ಒಳ್ಳೆಯದಲ್ಲ ಅಂತಲ್ಲಿ ಹೇಳ್ತಾರೆ. ಮದ ಅಂತಕ್ಕಂಥದ್ದು ಯೋಗ್ಯ ಅಲ್ಲ. ಯಾವ ರೀತಿ ಕುಲ ಮದ ಅಂತಕ್ಕಂಥದ್ದಾಗಲಿ, ಬಲ ಮದ ಅಂತಕ್ಕಂಥದ್ದಾಗಲಿ. ಕುಲ ಮದ ಅಂತಂದ್ರೆ ಏನು? ಕುಲ, ಬಲ, ಧನ, ರೂಪ, ಯೌವನ, ವಿದ್ಯಾ, ರಾಜ್ಯ, ಅಧಿಕಾರ ಅಂತ
ಈ ರೀತಿ 8 ರೀತಿಯ ಮದಗಳು ಹೇಳ್ತಾರೆ. ಕುಲಮದ ಅಂತಕ್ಕಂಥದ್ದು ಅಂದರೆ ಕುಲಮದ ಯಾರಿಗಿರ್ತದೆ ಅಂತಂದರೆ ಏನು ಈ ವರ್ಣ ವ್ಯವಸ್ಥೆಯಲ್ಲಿ ಜಾಸ್ತಿ ಶ್ರೇಷ್ಠ ಕುಲ ಅಂತ ಏನು ಹೇಳ್ಸ್ಕೊತಾರ ಅವರಿಗೆ ಕುಲಮದ ಇರ್ತಕ್ಕಂಥದ್ದು. ಅಂದರೆ ನಮ್ಮ ಜಾತಿನೇ ಶ್ರೇಷ್ಠ ಅಂತ ಅವರಿಗೆ ಕುಲಮದ ಜಾಸ್ತಿ ಇರ್ತದೆ. ಅದು ಅವ್ರನ್ನ ಅಧೋಗತಿ ಆ ರೀತಿ ಮದ ಏನಾದ್ರು ಇಟ್ಕೊಂಡಿದ್ರೆ ಅಂದ್ರೆ ಅವರಿಗೆ ಅಧೋಗತಿಗೆ ತಳ್ತದದು, ಅದು ಅಧೋಗತಿಗೆ ತಳ್ತದ. ಹಾಗಾಗಿ ಅದು ಯೋಗ್ಯ ಅಲ್ಲ. ನಮ್ಮ ಜಾತಿನೇ ಶ್ರೇಷ್ಠ ಅಂತ ಯಾರು ಏನಾದರೂ ಅನ್ಕೊಂಡು ತಿರುಗಾಡ್ತಾ ಇದ್ರಂದರೆ ಅದು ಒಂದು ಮದ ಅಂತ ಹೇಳ್ಸ್ಕೊತದ. ಅದರಿಂದ ಅವರಿಗೆ ಅನರ್ಥನೇ ಸಂಭವಿಸ್ತದ. ಆಮೇಲೆ ಬಲ ಮದ. ಬಲ ಅಂದ್ರೆ ನನ್ನಷ್ಟು ಶಕ್ತಿಶಾಲಿನೇ ಯಾರಿಲ್ಲ, ನನ್ನಷ್ಟು ಶಕ್ತಿಶಾಲಿನೇ ಯಾರಿಲ್ಲ, ನನ್ನಷ್ಟು ಬಲವಂತನೇ ಯಾರಿಲ್ಲ ಅಂತ ಯಾವ ರೀತಿ ಮದ ಇರ್ತದೆ, ಅದು ಕೂಡ ಅಧೋಗತಿಗೆ ತಳ್ತಕ್ಕಂಥದ್ದು. ಧನ ಮದ ಮೂರನೇದ್ದು. ಧನ ಮದ ಅಂದ್ರೆ ಏನು, ಅಲ್ಲಿ ನನ್ನಷ್ಟು ದುಡ್ಡೇ ಯಾರಿಲ್ಲ, ನನ್ನ ಹತ್ರ ಇದ್ದಷ್ಟು ದುಡ್ಡು ಯಾರ ಹತ್ರನೂ ಇಲ್ಲ, ನಾನು ಯಾರಿಗೇನು ಕಡಿಮೆ, ನಾನು ಯಾವುದಕ್ಕೆ ಖರ್ಚು ಬೇಕಾದ ಮಾಡ್ತೀನಿ ನಾನು ಅಂತ ಏನಾದರೂ ಅನ್ಕೊಂಡು ತಿರುಗಾಡ್ತಾ ಇದ್ರೆ ಅದು ಕೂಡ ಒಂದು ಮದ, ಅದು ಕೂಡ ಅವನನ್ನು ಅಧೋಗತಿಗೆ ತಳ್ತದ, ಧನ ಮದ. ಆಮೇಲೆ ರೂಪ ಮದ ಅಂತಕ್ಕಂಥದ್ದು. ರೂಪ ಮದ ಅಂದರೆ ನನ್ನಷ್ಟು ಸೌಂದರ್ಯ ಹೊಂದಿರತಕ್ಕಂಥವ್ರು, ರೂಪವಂತ ಇರ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ಯಾರಾದರೂ ಆ ಥರ ಅನ್ಕೊತಾ ಇದ್ದರೆ ಅದು ಕೂಡ ಅವ್ರನ್ನ ಅಧೋಗತಿಗೆ ತಳ್ತದ ನೋಡಪ್ಪ ಅಂತ ಹೇಳ್ತಾರೆ. ಆಮೇಲೆ ಯೌವನ ಮದ. ಯೌವನ ಮದ ಅಂದರೆ ಯೌವನ ಕಾಲದಲ್ಲಿ ಏನು ಬೇಕಾದ್ದು ಆಟ ಆಡಿಸ್ತದ. ಅಲ್ಲಿ ಅವರಿಗೆ ಏನು ದೊಡ್ಡವರು ಸಣ್ಣವರು ಅಂತಕ್ಕಂಥ ಭಾವನೆನೇ ಅಲ್ಲಿ ಹೊರಟೋಗ್ಬಿಟ್ಟಿರ್ತದ. ಯಾವ ರೀತಿ ಅಂತಂದರೆ ದೊಡ್ಡವರಿದ್ರೇನೋ ಯಾರಿದ್ರೇನು, ಗುರುಗಳಿದ್ರೇನೋ ಯಾರಿದ್ರೇನೋ, ನಾನು ಯಾರಿಗೂ ಕೇರ್ ಮಾಡೋಂಗಿಲ್ಲ, ನಾನು ಮಾಡಿದ್ದೇ ಮಾಡ್ತೀನಿ, ಹಿಂಗೆ ಅಂತ ಯಾರಾದರೂ ಹೇಳ್ತಾ ಇದ್ರೆ ಅದು ಯೌವನ ಕಾಲದಲ್ಲಿ ಹೇಳ್ತಕ್ಕಂಥದ್ದು. ಅದು ಕೂಡ ಅವ್ರನ್ನ ಅಧೋಗತಿಗೆ ತಳ್ತದ ನೋಡ್ರಪ್ಪ ಅಂತ ಹೇಳ್ತಾರೆ. ಆಮೇಲೆ ವಿದ್ಯಾಮದ ಅಂತಕ್ಕಂಥದ್ದು ನನ್ನಷ್ಟು ವಿದ್ಯೆ ಗಳಿಸಿದವರೇ ಯಾರಿಲ್ಲ ಅಂತಕ್ಕಂಥದ್ದು ಏನಾದರೂ ಮದ ಇತ್ತಂದ್ರೆ ಅದು ಕೂಡ ಅಧೋಗತಿಗೆ ತಳ್ತದ. ಆಮೇಲೆ ರಾಜ್ಯ ಮದ ಅಂತಕ್ಕಂಥದ್ದು. ರಾಜ್ಯ ಮದ ಅಂತಂದರೆ ಇದು ರಾಜರಲ್ಲಿ ಬರ್ತದೆ. ರಾಜ್ಯ ಅಂದರೆ ನನ್ನಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡಿದವರೇ ಯಾರಿಲ್ಲ ಅಂತಕ್ಕಂಥದ್ದು ಮೊದಲಿನ ಕಾಲದಲ್ಲಿ ಬರ್ತಿತ್ತದು ರಾಜ್ಯ ಮದ ಅಂತಕ್ಕಂಥದ್ದು. ಈಗ ನಾವು ನನ್ನಷ್ಟು ಆಸ್ತಿನೇ ಯಾರಿಲ್ಲ ಅಂತ ಬೇರೆ ಅನ್ಕೊತಾ ಇದ್ರೆ ಅದು ಕೂಡ ಮದನೇ ಆಗ್ತದೆ ನೋಡ್ರಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಅಧಿಕಾರ ಮದ ಅಂತಕ್ಕಂಥದ್ದು. ಅಧಿಕಾರ ಮದ ಅಂತಂದ್ರೇನು, ನನ್ನಷ್ಟು ಅಧಿಕಾರನೇ ಯಾರಿಲ್ಲ, ಯಾರ ಹತ್ರನೂ ಇಲ್ಲ, ನಾನು ಏನು ಹೇಳಿದ್ದು ನಡೀತದ ಅಂತಕ್ಕಂಥದ್ದು ಏನಾದರೂ ಭಾವನೆ ಇತ್ತಂದ್ರೆ ಅದು ಕೂಡ ಒಂದು ಮದನೇ ಅಂತ ಹೇಳ್ಸ್ಕೊತದ ನೋಡ್ರಪ್ಪ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ಈ ರೀತಿ 8 ರೀತಿಯ ಮದಗಳು ಅದಾವ. ಅವು ಮದಗಳು ಇದ್ದಾಗ ಆಮೇಲೆ ಲೋಭ ಅಂತಕ್ಕಂಥದ್ದು. ಲೋಭ ಅಂದ್ರೇನು, ತನ್ನಲ್ಲಿ ಏನು ಅಲ್ಲಿ ದ್ರವ್ಯ ಪ್ರಾಪ್ತಿಯಾಗಿರ್ತದ ಅದನ್ನು ಯಾರಿಗೂ ಕೊಡಲಾರ್ದೆ, ಅಂದರೆ ತಾನು ಕೂಡ ಸರಿಯಾಗಿ ತಿನ್ನಂಗಿಲ್ಲ, ಸರಿಯಾಗಿ ತಿನ್ನಲಾರ್ದೆ ಬರೀ ಅದನ್ನು ದುಡ್ಡು ಎಣಿಸ್ಕೊತ ಕುಂದ್ರೋದು, ಅದನ್ನೇ ನೋಡ್ತಾ ಇರೋದು. ಅದು ಏನು ಅನಿಸ್ಕೊತದ ಅಂದ್ರೆ ಲೋಭ ಅಂತ ಹೇಳ್ಸ್ಕೊತದ. ಯಾವ ರೀತಿ ಅಂದ್ರೆ ಅದು ನಾಯಿ ಬಣಿವೆ ಮೇಲೆ ಮಲ್ಕೊಂಡಂಗೆ ಅಂತ ಹೇಳ್ತಾರೆ. ನಾಯಿ ಬಣಿವೆ ಮೇಲೆ ಮಲ್ಕೊಂಡಂಗೆ, ಹುಲ್ಲಿನ ಬಣಿವೆ ಏನಿರ್ತದಲ್ಲ ಅಲ್ಲಿ ಹೊಲದ ಗದ್ದಿನಲ್ಲಿ ಹಳ್ಳಿದಲ್ಲಿ ಹಾಕಿರ್ತಾರಲ್ಲ ಹುಲ್ಲು, ಯಾವುದಾದ್ರೂ ಅದು ರಾಶಿ ಮಾಡಿದ ಮೇಲೆ ಹೊಟ್ಟು ಯಾವುದು ದನ ಕರ ತಿಂತಕ್ಕಂಥದ್ದು ಹೊಟ್ಟು ಅಥವಾ ಕಣಿಕಿದು ಅಲ್ಲಿ ಒಂದು ಬಣಿವೆ ಮಾಡಿ ಹಾಕಿರ್ತಾರೆ ಅಲ್ಲಿ ಹೊಲದಾಗ ಅಥವಾ ಮನೆ ಮುಂದೆ ದೊಡ್ಡದು. ಅದ್ರ ಮೇಲೆ ಒಂದು ನಾಯಿ ಮಲಗಿರ್ತದ. ಅದು ಆ ದನ ಕರುಗಳು ಹೋಗಿ ಅಥವಾ ಯಾವುದನ್ನ ಆ ಬಾಯಿ ಹಾಕಿದ್ರೆ ಅದನ್ನ ತಿನ್ಲಕ್ಕೆ ಬಿಡ್ತದನ್ನೋದು. ನಾಯಿ ಬಿಡಂಗಿಲ್ಲ ಅದು, ಯಾಕಂದ್ರೆ ಬೋಳ್ಲಕ್ಕೆ ಶುರು ಮಾಡಿರ್ತವ ಹತ್ರ ಬಂದ್ರೆ. ಅದು ತಾನಾದರೂ ತಿಂತದ, ತಾನು ತಿನ್ನಂಗಿಲ್ಲ ಅದು, ಹುಲ್ಲಿನ ಬಣಿವೆ ಆಗಲಿ ಮೇವಿನ ಬಣಿವೆ ಆಗಲಿ ತಾನು ತಿನ್ನಂಗಿಲ್ಲ, ತಿನ್ನೋದಕ್ಕೂ ಬಿಡಂಗಿಲ್ಲ ಅದು. ಆ ರೀತಿ ಆಗ್ತದೆ ನೋಡಪ್ಪ ಪರಿಸ್ಥಿತಿ ಈ ಲೋಭ ಗುಣ ಇದ್ರ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಮೋಹ ಅಂತಕ್ಕಂಥದ್ದು. ಮೋಹ ಅಂದರೆ ಸ್ತ್ರೀ ಪುತ್ರಾದಿಗಳಲ್ಲಿ
ಅತಿ ಪ್ರೇಮ ಇಡ್ತಕ್ಕಂಥದ್ದು ಮೋಹ ಅಂತ ಹೇಳ್ಸ್ಕೊತದ್ದು ನೋಡಪ್ಪ ಅಂತೇಳಿ ಹೇಳ್ತಾರೆ. ಆಮೇಲೆ ಮಾತ್ಸರ್ಯ ಅಂತಕ್ಕಂಥದ್ದು ಕೂಡ ಅಂದರೆ ಹೊಟ್ಟೆ ಕಿಚ್ಚು ಅಂತಂದ್ರೆ ಮತ್ತೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡೋದು. ಹೊಟ್ಟೆ ಕಿಚ್ಚು ಅಂತಂದ್ರೆ ಬರೀ ಅವ್ರಿಗೆ ಕೊಡ್ತಾರೆ, ನನಗೆ ಕೊಡಂಗಿಲ್ಲ, ಬರೀ ಅವ್ರು ಮಾತ್ರ ತೊಗೊಳ್ಬೇಕೇನು, ನನಗೇನು ಬೇಡೇನು ಅಂತ ಆ ಥರ ಅಂತಕ್ಕಂಥದ್ದು ಹೊಟ್ಟೆ ಕಿಚ್ಚೋದು ಮಾತ್ಸರ್ಯ ಅಂತ ಹೇಳ್ಸ್ಕೊತದ. ಅಂದರೆ ಮತ್ತೊಬ್ಬರಿಗೆ ಅದು ಏನಾದರೂ ಸ್ವಲ್ಪ ಬರ್ತಾ ಇತ್ತು ಅಂತಂದರೆ ನನಗೂ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಹೊಟ್ಟೆ ಕಿಚ್ಚು, ಅದು ಕೂಡ ಮಾತ್ಸರ್ಯ ಅಂತ ಹೇಳ್ಸ್ಕೊತದ. ಒಂದು ದೃಷ್ಟಾಂತ ಹೇಳ್ತಾರೆ ಇದಕ್ಕೆ. ಯಾವ ರೀತಿ ಅಂತಂದ್ರೇನು, ಇಬ್ಬರು ವ್ಯಕ್ತಿಗಳು ಇರ್ತಾರೆ, ದಾಯಾದಿಗಳು ವ್ಯಕ್ತಿಗಳು ಅಲ್ಲಿ ಒಂದು ಊರಿನಾಗ ಇರ್ತಾರೆ. ಇಬ್ಬರು ಏನು ಮಾಡ್ತಾರೆ, ಅಲ್ಲಿ ತಪಸ್ಸಿಗೆ ಕುಂತಿರ್ತಾರೆ. ಇದು ಆಲ್ರೆಡಿ ಹೇಳದ ಅಂದ್ರೂ ಇದೇನು ಸಂದರ್ಭ ಅನ್ಸಲೋಗಿ ಹೇಳ್ತದ, ನಿನ್ನೆ ಹೇಳದ ಅಂದರೂ ಕೂಡ ಇರಲಿ, ಯಾರು ಹೊಸ್ದಾಗಿ ಬಂದವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇರೋದು. ಯಾಕಂತಂದ್ರೆ ಅವರಿಬ್ಬರು ಏನಂತ ಅಲ್ಲಿ ತಪಸ್ಸಿಗೆ ಕುಂತಿರ್ತಾರಲ್ಲ, ಕುಂತ ತಕ್ಷಣ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಅವ್ರಿಗೆ. ಇದು ಆಲ್ರೆಡಿ ಹೇಳದ ಅಂದರೂ ಕೂಡ ಇರಲಿ ಅಂತ ಸಣ್ಣದಾಗಿ ಹೇಳೋಣ. ಆ ತಪಸ್ಸಿಗೆ ಕುಂತಾಗ ಅವ್ರು ಏನು ಮಾಡ್ತಾರೆ, ಭಗವಂತ ಪ್ರತ್ಯಕ್ಷ ಆದ ತಕ್ಷಣ ಏನು ಬೇಕಪ್ಪ ಅಂತ ಮೊದಲನೇ ಹತ್ರ ಹೋಗಿ ಕೇಳ್ತಾರೆ ಭಗವಂತ. ನನಗೆ ಏನು ಕೊಡ್ತೀರಿ, ಅವನು ಎದುರುಗಡೆ ಏನು ತಪಸ್ಸು ಮಾಡ್ಲಿಕ್ಕತ್ತಾನ ಅವನ ಹತ್ರನೂ ಹೋಗ್ತೇನೋ ಪರಮಾತ್ಮ ಅಂತ ಕೇಳ್ತಾರ. ಅದಕ್ಕೆ ಅವನು ಹೇಳ್ತಾನ, ಹೌದು ಅವನ ಹತ್ರನೂ ಹೋಗ್ತೀನಪ್ಪ, ಅವನು ನಿಂತರಾನೆ ತಪಸ್ಸು ಮಾಡ್ಯಾನ, ಅವನಿಗೂ ಪ್ರತ್ಯಕ್ಷ ಆಗ್ತೀನಿ ಅಂತ. ಆಯಿತು, ಅವ್ನಿಗೇನು ಕೊಡ್ತೀರಿ ಅದ್ರ 2ರಷ್ಟು ನನಗೆ ಕೊಡ್ರಪ್ಪ ಅಂತಂದ್ಬಿಟ್ಟು ಅಲ್ಲಿ ಕೇಳ್ಕೊತಾನ ಯಾರು, ಪರಮಾತ್ಮನ ಬಲ್ಲಿ. ಆಮೇಲೆ ಅದೇ 2ನೇದ ಹತ್ರ ಹೋಗಿ ಆಯಿತು ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮೊದಲನೇದ ಹತ್ರ. ಈಗ 2ನೇದ ಹತ್ರ ಹೋಗಿ ಕೇಳ್ತಾನ, ಯಾರು ಏನು ಬೇಕಪ್ಪ ಕೇಳು ಅಂತಂದ. ಆವಾಗ 2ನೇದವ್ ಕೇಳ್ಕೊತಾನಂತ, ಅಲ್ಲಿ ಮೊದಲನೇದವ್ನು ಏನು ಕೇಳ್ಯಾನ್ರಿ ಅಂತ ಪರಮಾತ್ಮಗೆ ಕೇಳ್ತಾನ. ನಿನಗೆ ಏನು ಕೊಡ್ತದ ಅದ್ರ 2ರಷ್ಟು ಅವನಿಗೆ ಕೇಳ್ಯಾನ ನೋಡಪ್ಪ ನಿನಗೆ ಅಂತ ಹೇಳ್ತಾನಂತ ಪರಮಾತ್ಮ. ಅವನಿಗೆ ಚಿಂತೆ ಆಗ್ಬಿಡ್ತದ, ನನಗಿಂತ ಜಾಸ್ತಿನೇ ತೊಗೋತಾನಲ್ಲಪ್ಪ, ಏನು ಮಾಡೋದು, ನಾನು ಸಂಪತ್ತು ಕೇಳಿಬಿಟ್ರೆ ಅವ್ನು ಡಬಲ್ ಆಗಿಬಿಡ್ತಾನ, ಆಸ್ತಿ ಕೇಳಿದ್ರೆ ಅವನು ಡಬಲ್ ಆಗ್ತದ, ಏನು ಮಾಡೋದು, ನನಗಿಂತ ಅವ್ನು ಕಡಿಮೆ ಆಗ್ಬೇಕು, ಒಟ್ಟಿನಲ್ಲಿ ಹೆಂಗೆ ಆಗ್ಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ತನಗೆ 2 ಕಣ್ಣು ಅದಾವ, ಆಮೇಲೆ ತನಗೆ 2 ಮಕ್ಕಳು ಅದಾವ. ಏನೋ ಅವನಿಗೆ 2 ಕಣ್ಣು ಅದಾವ, 2 ಮಕ್ಕಳು ಅದಾವ, ಏನು ಮಾಡೋದು ಅಂತಂದ್ಬಿಟ್ಟು ತನಗೆ 1 ಕಣ್ಣು 1 ಮಗು ಸಾಯಿಲ್ ಅಂತ ಹೇಳ್ಬಿಡ್ತಾನೆ. ಕಣ್ಣು ಹೋಗಲಿ ಮಗು ಸಾಯಿಲ್ ಅಂದ್ರೆ ತನಗೆ ಈ ಎದುರುಗಡೆ ಇದ್ದವನಿಗೆ 2 ಕಣ್ಣು ಹೋಗ್ತಾವ, 2 ಮಕ್ಕಳು ಹೋಗ್ತಾವ, ಅದು ಅವನಿಗೆ ತನಗೆ ಸಮಾಧಾನ. ಆ ರೀತಿ ಅಂದರೆ ಮಾತ್ಸರ್ಯ, ಈ ರೀತಿ ಕೇಳ್ಕೊಳ್ತಕ್ಕಂಥದ್ದು ಏನದ ಅದು ಮಾತ್ಸರ್ಯ ಅಥವಾ ಹೊಟ್ಟೆ ಕಿಚ್ಚು ಅಂತ ಹೇಳ್ಸ್ಕೊತದ. ಅದಕ್ಕಾಗಿ ಇದು ಯೋಗ್ಯ ಅಲ್ಲ. ಇದು ಯಾವ ಗುಣ ಅಂದರೆ ರಾಜಸ ಗುಣ ಅಥವಾ ರಜೋಗುಣ ಅಂತ ಏನು ಹೇಳ್ಕೊತೀವಿ, ಅದ್ರ ಪ್ರಭಾವ ಇದು, ರಾಜಸ ಗುಣದ ಪ್ರಭಾವ ಇದು. ಆಮೇಲೆ ಮಾತ್ಸರ್ಯ ಅಂತಕ್ಕಂಥದ್ದು ನಿಷ್ಠುರ ಅಂತಂದ್ರೆ ಒಬ್ಬರ ಮನಸ್ಸಿಗೆ ಹತ್ತಂಗೆ ಮಾತಾಡೋದು. ಅಂದರೆ ಅವ್ರು ಏನು ಮಾಡ್ತಾರಂತ ಯೋಚನೆ ಮಾಡೋಂಗಿಲ್ಲ. ನಾನು ಮಾತಾಡಿದ್ದೇ ಸರಿ ಅಂತಕ್ಕಂಥದ್ದು ಯಾವ ರೀತಿ ಹಿಂದೆ ಮುಂದೆ ನೋಡಲಾರ್ದೆ ಏನು ಹೇಳ್ತಾರ ಅದು ನಿಷ್ಠುರ ಮಾತು ಅಂತ ಹೇಳ್ಸ್ಕೊತದ. ಇದು ಕೂಡ ರಾಜಸ ಗುಣದ ಇದು ಕೆಲಸ ಆಗ್ತದೆ. ಆಮೇಲೆ ಕರ್ಮ ಅಂದರೆ ಸದಾ ಒಂದಿಲ್ಲ ಒಂದು ಕೆಲಸ ಮಾಡ್ತಕ್ಕಂಥದ್ದು. ಆಮೇಲೆ ಸುದತಿಯ ರಾಶಿ ಅಂತ ಅಂದ್ರೇನು, ಆಮೇಲೆ ಪರಸ್ತ್ರೀಯರ ಇಚ್ಛೆ ಮಾಡ್ತಕ್ಕಂಥದ್ದು. ಈ ರೀತಿ ಯಾರು ವ್ಯಸನದಲ್ಲಿ ಕಾಲ ಕಳೀತಾರೆ ಅದು ಕೂಡ ರಾಜಸ ಗುಣದ್ದು. ಕಪಟ ರೀತಿ ಅಂತಕ್ಕಂಥದ್ದು ನೆಕ್ಸ್ಟು ಅಂದರೆ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದು, ಮನಸ್ಸಿನಾಗ ಒಂದಿರ್ತದ, ಅದು ಹೇಳೋ ಕೆಲಸ ಹೇಳೋದು ಮಾತ್ರ ಬೇರೆ ಇರ್ತದ. ಅಂದ್ರೆ ತನ್ನ ಮನಸ್ಸಿನಾಗ ಒಂದಿರೋದು ಹೇಳೋದು ಮಾತ್ರ ಬೇರೆ, ಅಂದ್ರೆ ಹೇಳ್ದಂತೆ ನಡೆಯಂಗಿಲ್ಲ ಅಂತಕ್ಕಂಥವ್ರು. ಅಂದರೆ ತಾವು ಏನು ಮಾತಾಡ್ತಾರ ಅದಕ್ಕೂ ಅವ್ರ ನಡೆಗೂ ಸಂಬಂಧನೇ ಇರಲ್ಲ, ಆ ರೀತಿ ಇರ್ತಕ್ಕಂಥದ್ದು ಇದು. ಆಮೇಲೆ ಕೋಪ ಅಂತಕ್ಕಂಥದ್ದು, ಕೋಪ ಅಂದರೆ ಸಿಟ್ಟಿಗೇಳ್ತಕ್ಕಂಥದ್ದು. ಅಂದರೆ ತನಗೆ ಯಾವ ರೀತಿ ಬೇರೆಯವ್ರಿಗೆ ಏನಾದರೂ ಅನಿಷ್ಟ ಏನಾದರೂ ಆಗ್ತಿತ್ತಂದ್ರೆ ಅದನ್ನೇ ಆ ಕೆಲಸನೇ ಮಾಡಿಸ್ತಕ್ಕಂಥದ್ದು. ಆದರೆ ಅವ್ರು ಯಾರಾದರೂ ಸಿಟ್ಟಿಗೇಳ್ತಾ ಇದ್ರು ಅಂತಂದ್ರೆ ಅದನ್ನೇ ಜಾಸ್ತಿ ಮಾಡಿಬಿಡೋದು ಕೆಲಸ, ಅವ್ರ ಕೋಪ ಬರಂಗೆ. ಅವ್ರು ಯಾರು ಕ್ಷೋಭ ಅಂತ ಒಳಗೋಗ್ತಾ ಅದು ಕೋಪ ಮಾಡ್ಕೊತಂಗೆ. ಈ ರೀತಿ
ಸಿಟ್ಟಿಗೆ ಹೇಳ್ತಕ್ಕಂಥದ್ದು, ಪದೇ 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 ಸಿಟ್ಟಿಗೆ ಹೇಳ್ತಕ್ಕಂಥದ್ದು, ಇದು ಕೋಪ ಅಂತ ಹೇಳ್ಸ್ಕೊತದ. ಆಮೇಲೆ ಕದನ ಅಂತಂದ್ರೆ ಏನು, ಅಲ್ಲಿ ಜಗಳ ಆಡ್ತಕ್ಕಂಥದ್ದು. ಜಗಳ ಅಂತಂದ್ರೆ ಮತ್ತೊಬ್ಬರ ಜೊತೆ ಆ, ಏನಂತಾರೆ ಅನಾವಶ್ಯಕವಾಗಿ ಜಗಳ ಆಡ್ತಕ್ಕಂಥದ್ದು. ಕರ್ಕಶ ವೃತ್ತಿ ಅಂದರೆ ಯಾವಾಗಲೂ ಬೇರೆಯವರಿಗೆ ಕೆಡಕಾಗಲಿ ಅಂತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥದ್ದು. ಕಡು ಶೋಕ ಅಂದರೆ ಅತಿ ದುಃಖ, ಅಂದರೆ ಯಾವಾಗಲೂ ದುಃಖದಲ್ಲೇ ಇರ್ತಾರೆ ಅವರು. ಹಂಗಾಗಿ ಇದು ಏನಾಗ್ತದ, ನಿರ್ದಯ ಅಂತ ದುಃಖ ಅಂತಕ್ಕಂಥ ಜೀವಿಗಳು ಕಂಡು ದಯ ಅಂತಕ್ಕಂಥದ್ದು ಇರೋದೇ ಇಲ್ಲ ಅವ್ರ ಹತ್ರ. ಆ ರೀತಿ ಇರ್ತಕ್ಕಂಥದ್ದು ಇದು ವೃತ್ತಿ. ಇವೆಲ್ಲನೂ ಏನಾಗ್ತವ, ಇವು ರಾಜಸ ಗುಣದ ಸ್ವಭಾವಗಳು ನೋಡ್ರಿ ಇವು ಅಂತ ಹೇಳ್ತಾರೆ. ಮದ ಅಂತಕ್ಕಂಥದ್ದು, ಮದ, ಲೋಭ, ಮೋಹ, ಮಾತ್ಸರ್ಯ, ನಿಷ್ಠುರ, ಕರ್ಮ, ಸುದತಿ, ರಾಸೆ, ಕಪಟ ರೀತಿ, ಕೋಪ, ಕದನ, ಕರ್ಕಶ ವೃತ್ತಿ, ಕಡು ಶೋಕ, ನಿರ್ದಯ ಇವೆಲ್ಲನೂ ಏನಾಗ್ತಾವ, ರಾಜಸ ಗುಣಕ್ಕೆ ಸಂಬಂಧ ಆಗ್ತಾವ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ರಾಜಸ ಗುಣ ಅಂದರೆ ರಜೋಗುಣ. ಚಂಚಲ ವೃತ್ತಿ ಅಂದರೆ ಅದು ಈ ಶಾಸ್ತ್ರ ಲೆಕ್ಕದಲ್ಲಿ ಯಾವ ರೀತಿ ಆಗ್ತದಂದ್ರೆ, ಶಾಸ್ತ್ರ ಅಥವಾ ವಿದ್ಯೆ ಎಷ್ಟೇ ಕೇಳಿದ್ರು ಕೂಡ ಏನಾಗ್ತದ, ಸ್ವಲ್ಪ ತಿಳಿದಂಗೆ ಆಗ್ತದ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮರ್ತು ಬಿಡ್ತದ. ಮೊದಲನೇದು ತಮೋಗುಣದಲ್ಲಿ ಹೆಂಗೆ ಆಗ್ತಿತ್ತಂದ್ರೆ, ಏನು ಹೇಳಿದ್ರೂ ಅರ್ಥನೇ ಆಗಲ್ಲ ಆ ವೃತ್ತಿ. ಶಾಸ್ತ್ರದಲ್ಲಿ ಜ್ಞಾನದಲ್ಲಿ ಏನು ಹೇಳಿದ್ರು ಅರ್ಥನೇ ಆಗಲ್ಲ, ಆ ರೀತಿ ಇರ್ತಕ್ಕಂಥದ್ದು. ಇಲ್ಲಿ ರಾಜಸ ಗುಣದಲ್ಲಿ ಏನಾಗ್ತದ, ಏನೇ ಹೇಳಿದ್ರು ಕೂಡ ಅಂದರೆ ಸ್ವಲ್ಪ ಅರ್ಥ ಆಗ್ತದ, ಪೂರ್ತಿ ತಿಳಿದಂಗೂ ಆಗ್ತದ ಸ್ವಲ್ಪ ಹೊತ್ತು, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮರ್ತು ಬಿಡಂಗೆ ಆಗ್ತದ. ಇದು ಅಂದರೆ ತಿಳಿತು ಅಂತ ಅಂದಂಗೆ ಆಗ್ತದ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕೇಳಿದ್ರೆ ಏನು ನಾವು ಮರ್ತವೈತಲ್ಲಪ್ಪ ಅನ್ನಂಗೆ ಆಗ್ತದೆ. ಆ ರೀತಿ ಅದು ರಾಜಸ ಗುಣ. ಈ ರೀತಿ ಅವು ಎರಡು ಅದು. ಇನ್ನು ಮೂರನೇದ್ದು ಕರುಣ, ಇದು ಸತ್ವಗುಣದ ಬಗ್ಗೆ ಹೇಳ್ತಾರೆ. ಕರುಣ, ವಿನಯ, ತಪೋ, ವಿರತಿ, ವಿವೇಕ, ವಿತರಣ, ನಿರ್ಧಾರಣ, ದಮೆ, ಧರ್ಮ, ಧೈರ್ಯ, ನಿರಭಿಮಾನತೆ, ಸತ್ಯ, ವರ, ವಿದ್ಯೆ ಎಂಬಿವೆ ಗುರು ಶಂಭುಲಿಂಗದ ಒಲುಮೆಯ ಸಾತ್ವಿಕ ಗುಣ ಅಂತ ಹೇಳ್ತಾರೆ. ಅಂದ್ರೆ ಕರುಣ, ವಿನಯ, ತಪೋ, ವಿರತಿ, ವಿವೇಕ, ವಿತರಣ, ನಿರ್ಧಾರಣ, ದಮೆ, ಧರ್ಮ, ಧೈರ್ಯ, ನಿರಭಿಮಾನತೆ, ಸತ್ಯ, ವರವಿದ್ಯೆ ಎಂಬ ಇವೆ ಗುರು ಶಂಭುಲಿಂಗದ ಒಲುಮೆಯ ಸಾತ್ವಿಕ ಗುಣ. ಸಾತ್ವಿಕ ಗುಣ ಅಂದರೆ ಈ ರೀತಿ ಇರ್ತಾವೆ ನೋಡ್ರಪ್ಪ ಅಂತಲ್ಲಿ ಹೇಳ್ತಾರೆ. ಅಂದರೆ ಕರುಣ ಅಂತಕ್ಕಂಥದ್ದು ಏನು, ಯಾವುದೇ ಜೀವಿಗಳು ಕಂಡು ಅವರು ದುಃಖ ಏನಾದರೂ ಪಡ್ತಾ ಇದ್ವು ಅಂತಂದ್ರೆ ಅದು ತಮ್ಮ ಕೈಲಾದ ಮಟ್ಟಿಗೆ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಅದು ಕರುಣೆ ಅಂತ ಹೇಳ್ಸ್ಕೊತದ. ಕರುಣೆ ಅಂತಂದರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ನೀರು ಹಾಕೋದಾಗಲಿ, ಊಟ ಕೊಡೋದಾಗಲಿ, ಆತ ರೋಗದಿಂದ ಬಳತಕ್ಕಂಥ ಯಾವುದೇ ಜೀವಿಗಳಿದ್ರಂದ್ರೆ ಅವರಿಗೆ ಔಷಧ ಏನಾದರೂ ಕೊಡ್ತಕ್ಕಂಥದ್ದಾಗಲಿ, ಅಥವಾ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ತಕ್ಕಂಥದ್ದಾಗಲಿ, ಈ ರೀತಿ ಮಾಡ್ತಕ್ಕಂಥದ್ದು ಏನದ. ಅಥವಾ ಏನೋ ಭಾಳ ಚಳಿಯಿಂದ ಯಾರೋ ಆದರೂ ಬಳಲ್ತಾ ಇರ್ತಾರೆ, ಅವರಿಗೆ ಏನಾದರೂ ಚಳಿ ಆಯ್ತಪ್ಪ ಅವ್ರಿಗೆ ಸ್ವಲ್ಪ ಏನಾದರೂ ವಸ್ತ್ರಗಳನ್ನು ಕೊಡೋಣ, ಬಟ್ಟೆ ಕೊಡೋಣ ಅಂತಂದ್ಬಿಟ್ಟು ಏನಕ್ಕೆ ಬಟ್ಟೆ ಕೊಟ್ಟು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಇವೆಲ್ಲ ಏನಾಗ್ತಾವ ಗುಣಗಳು ಕರುಣೆ ಅಂತ ಹೇಳ್ಸ್ಕೊತದ. ಅದಕ್ಕೆ ಹೇಳ್ಯಾರ ಬಸವಣ್ಣವ್ರು ಏನು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮದೇವ ಅಂತ ಏನು ಹೇಳ್ಯಾರ ಬಸವಣ್ಣವರು. ಅದಕ್ಕಾಗಿ ದಯ ಅಂತಕ್ಕಂಥದ್ದು ಭಾಳ ಮುಖ್ಯ. ಯಾಕಂದರೆ ಎಲ್ಲ ಪ್ರಾಣಿಗಳಲ್ಲಿ ದಯ ಬೇಕಂತ ಹೇಳ್ತಾರೆ. ದಯ ಧರ್ಮದ ಮೂಲ ಅಂತ, ಅಂದರೆ ಧರ್ಮಕ್ಕೆ ಮೂಲ ಇರೋದು ದಯೆ ಅಂತಕ್ಕಂಥದ್ದು. ಅದೇ ರೀತಿ ಅಲ್ಲಿ ಗುರುಗಳಲ್ಲೂ ಕೂಡ ದಯ ಬೇಕಂತಲೇ ಹೇಳ್ತಾರೆ. ಗುರುಗಳು ಯಾವುದು ನಾವು 6 ರೀತಿ ಗುರುಗಳು ಏನು ಹೇಳ್ತೀವಲ್ಲ, 6 ರೀತಿ ಅಂದರೆ ಎಲ್ಲರೂ ಗುರುಗಳಾಗಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಗುರುಗಳಲ್ಲಿ ಕೂಡ 6 ರೀತಿ ಗುರುಗಳು ಇರ್ತಾರೆ. ನಿಷೇಧ ಗುರು, ಕಾಮ್ಯ ಗುರು, ಸೂಚಕ ಗುರು, ವಾಚಕ ಗುರು, ಕಾರಕ ಗುರು, ವಿಹಿತ ಗುರು ಅಂತ ಈ ರೀತಿ
ಈ 6 ರೀತಿಯ ಗುರುಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರು? ವಿಹಿತ ಗುರು ಅಂತ. ಹಾಗಾಗಿ ವಿಹಿತ ಗುರು ಅವರೇ ಶ್ರೇಷ್ಠ ಗುರು ಅಂತಲ್ಲಿ ಹೇಳಿಸ್ಕೊತಾರೆ. ಹಂಗಾಗಿ ಅವರಲ್ಲಿ ಎಲ್ಲ ರೀತಿಯ ಇರ್ತಾವಲ್ಲಿ. ಕರುಣೆ ಅದಕ್ಕೆ ಮೊದಲನೇದ್ದೇ ಇರೋದವರು. ಗುರುಗಳ ಲಕ್ಷಣದಲ್ಲಿ ಅಲ್ಲಿ ಏನು ಹೇಳ್ಯಾರ? ಮೊದಲನೇದ್ದು ಕರುಣೆ. ಅಲ್ಲಿ ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳಿರಲವನೇ ಸೇವೆ ಗುರುವಕ್ಕೂ ಅಂತ ಹೇಳ್ಯಾರಲ್ಲಿ ಅನುಭವ ಸಾರದಲ್ಲಿ. ಆ ರೀತಿ ಬರ್ತದದು. ಅಂದ್ರೆ ಗುರುಗಳು ಶ್ರೇಷ್ಠವಾದ ಗುರುಗಳಲ್ಲಿ ಮೊದಲನೇ ಗುಣ ಯಾವುದಂದ್ರೆ ಕರುಣೆ ಅಂತಲ್ಲಿ ಇಟ್ಬಿಟ್ಟಾರ. ಹಾಗಾಗಿ ಕರುಣೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಕರುಣೆ ಅಂತಕ್ಕಂಥದ್ದು ಸತ್ವಗುಣದ ಅದು ಮೊದಲನೇ ಗುಣ ಇದು. ಆಮೇಲೆ ವಿನಯ ಅಂತಕ್ಕಂಥದ್ದು. ವಿನಯ ಅಂದ್ರೇನು? ಅಲ್ಲಿ ಗುರು ಹಿರಿಯರಲ್ಲಿ ಸತ್ಪುರುಷರಲ್ಲಿ ಭಯಭಕ್ತಿಯಿಂದ ಅಂದರೆ ಅಲ್ಲಿ ಭಾಳ ವಿಧೇಯದಿಂದ ಇರ್ತಕ್ಕಂಥದ್ದು ಏನದ ಅದು ವಿನಯ ಅಂತ ಹೇಳ್ಸ್ಕೊತದ. ತಪೋ ಅಂತಂದ್ರೆ ಏನು? ಅಲ್ಲಿ ಶರೀರ, ವಾಣಿ, ಮನಸ್ಸು, ಇದು ಕಾಯ ವಾಚ ಮನಸ್ಸು ಅಂತ ಏನು ಹೇಳ್ತಾರ ಆ ರೀತಿ ಅಲ್ಲಿ ಏನದ ಅಲ್ಲಿ ಭಗವಂತನ ಪ್ರೀತಿಗಾಗಿ ಏನು ದಂಡಿಸ್ತದ ಅದು ತಪಸ್ಸು ಅಂತ ಹೇಳ್ಸ್ಕೊತದ. ಅಲ್ಲಿ ತಪಸ್ಸು ಅಂದರೆ ಸತ್ಕಾರ್ಯದಲ್ಲಿ ತೊಡಗತಕ್ಕಂಥದ್ದು, ಸತ್ಸಂಗದಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಸತ್ ಶ್ರವಣ ಅಂದರೆ ಶಾಸ್ತ್ರ ಶ್ರವಣ ಮಾಡ್ತಕ್ಕಂಥದ್ದು, ಇವೆಲ್ಲ ಏನಾಗ್ತವ ಅಲ್ಲಿ ಸಚ್ಚಿಂತನೆ ಮಾಡ್ತಕ್ಕಂಥದ್ದು, ಇವೆಲ್ಲ ತಪೋ ಅಂತ ಹೇಳ್ಸ್ಕೊತದ ಇಲ್ಲಿ ಅಂತ ಹೇಳ್ತಾರೆ. ಆಮೇಲೆ ವಿರತಿ ಅಂತಕ್ಕಂಥದ್ದು. ವಿರತಿ ಅಂತಂದ್ರೇನು? ಇದು ವೈರಾಗ್ಯ. ವಿರತಿ ಅಂದ್ರೆ ವೈರಾಗ್ಯ ಅಂದರೆ ಈ ಇಹಲೋಕದ ವಿಷಯಗಳಾಗಿರ್ತಕ್ಕಂಥ ಯಾವುದು ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಇವೇನದಾವ ಇವೆಲ್ಲನೂ ತ್ಯಾಗ ಮಾಡ್ತಕ್ಕಂಥದ್ದು. ತ್ಯಾಗ ಬುದ್ಧಿ ಏನದ ಅದನ್ನು ಮಾಡ್ತಕ್ಕಂಥದ್ದು ಏನಾಗ್ತದೆ ವಿರತಿ ಅಂತ ಹೇಳ್ತಾರೆ. ಅದು ಸಾಧನಾ ಚತುಷ್ಟಯದಲ್ಲಿ ಏನು ಹೇಳ್ತಾರೆ? ಫಸ್ಟಿಗೆ ವಿವೇಕ, ವೈರಾಗ್ಯ ಎರಡನೇದು ಗುಣ ಅದು ವಿರತಿ ಅಂತಕ್ಕಂಥದ್ದು. ಮೊದಲನೇದ್ದು ವಿವೇಕ ಅಂತಕ್ಕಂಥದ್ದು, ಎರಡನೇದ್ದು ವಿರತಿ ಅಥವಾ ವೈರಾಗ್ಯ. ಅಂದರೆ ಸಾಧನಾ ಚತುಷ್ಟಯ ಅಂದರೆ ಅಧಿಕಾರಿಗಳು, ಈ ಜ್ಞಾನಕ್ಕೆ ಅಧಿಕಾರಿಗಳು ಯಾರಂದ್ರೆ ವಿವೇಕ, ವೈರಾಗ್ಯ, ಸಮಾಧಿ ಷಟ್ಕ ಸಂಪತ್ತಿ, ಆಮೇಲೆ ಮುಮುಕ್ಷತ್ವ. ಈ 4 ಗುಣಗಳು ಯಾರಲ್ಲಿ ಇರ್ತಾವ ಅವರು ಈ ಜ್ಞಾನ ಮಾರ್ಗಕ್ಕೆ ಅಧಿಕಾರಿಗಳು ಅಂತ ಹೇಳ್ಸ್ಕೊತಾರೆ. ಹಾಗಾಗಿ ಈ ವಿರತಿ ಅಂತಕ್ಕಂಥದ್ದು, ವೈರಾಗ್ಯ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಅದಕ್ಕೆ ಅದು ತ್ಯಾಗ ಅಂತಕ್ಕಂಥದ್ದು ತ್ಯಾಗದಿಂದನೇ ವೈರಾಗ್ಯ ಬರ್ತಕ್ಕಂಥದ್ದು, ವಿರತಿ ಬರ್ತಕ್ಕಂಥದ್ದು ಅಂತಲ್ಲಿ ಹೇಳ್ತಾರೆ. ಆಮೇಲೆ ವಿವೇಕನೂ ಅದನ್ನೇ ಹೇಳಿದ್ನಲ್ಲ ಈಗ. ವಿವೇಕ ಅಂತಕ್ಕಂಥದ್ದು ಸಾಧನ ಚತುಷ್ಟಯದಲ್ಲಿ ಮೊದಲನೇ ಗುಣ. ಅದು ಮೊದಲನೇ ಗುಣ ಸಾಧನ ಚತುಷ್ಟಯದಲ್ಲಿ. ವಿವೇಕ, ವೈರಾಗ್ಯ, ಸಮಾಧಿ ಷಟ್ಕ ಸಂಪತ್ತಿ, ಆಮೇಲೆ ಮುಮುಕ್ಷತ್ವ. ಈ ರೀತಿ ಇರ್ತಕ್ಕಂಥ ಗುಣಗಳಲ್ಲಿ ಮೊದಲನೇದು ವಿವೇಕ ಅಂತಕ್ಕಂಥದ್ದು ಇರೋದು. ಅಂದರೆ ಆತ್ಮ, ಅನಾತ್ಮ. ಆತ್ಮ ಅಂದರೆ ಯಾವುದು, ಅನಾತ್ಮ ಅಂದರೆ ಯಾವುದು ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಏನು ಅದು ಬುದ್ಧಿ ಅದಕ್ಕೆ ವಿವೇಕ ಅಂತಲ್ಲಿ ಹೇಳ್ತಾರೆ. ಆಮೇಲೆ ವಿತರಣ ಅಂತಂದ್ರೇನು? ತಾನು ಏನು ಸಂಪಾದನೆ ಮಾಡ್ತಾನ ಅದರಲ್ಲಿ ತಾನು ತಿನ್ನೋದು ಮತ್ತು ಸ್ವಲ್ಪ ದಾನ ಕೂಡ ಮಾಡ್ತಕ್ಕಂಥದ್ದು. ಅದು ಏನಾಗ್ತದ ವಿತರಣ ಅಂತ ಹೇಳ್ಸ್ಕೊತದ. ಅಂದರೆ ಪರೋಪಕಾರ ಮಾಡ್ತಕ್ಕಂಥದ್ದು. ಇದೇನದ ಪರೋಪಕಾರ ಮಾಡ್ತಕ್ಕಂಥದ್ದು ಏನದ ಅದಕ್ಕೆ ವಿತರಣ ಅಂತ ಹೇಳ್ಸ್ಕೊತದ. ಅಂದರೆ ಅಲ್ಲಿ ಸತ್ಪಾತ್ರಕಂ ದಾನಂ ಅಂದರೆ ಯಾರಿಗೆ ಅಗತ್ಯ ಇರ್ತದ ಅವರಿಗೆ ದಾನ ಮಾಡ್ತಕ್ಕಂಥದ್ದು, ಯೋಗ್ಯ ವ್ಯಕ್ತಿಗಳಿಗೆ ದಾನ ಮಾಡ್ತಕ್ಕಂಥದ್ದು, ಅದು ವಿತರಣ ಅಂತ ಹೇಳ್ಸ್ಕೊತದ. ಯಾಕಂದರೆ ಸತ್ಪಾತ್ರಕಂ ದಾನಂ ಉತ್ತಮಂಗೆ ಮಗಳಂ ಅಂತ ಬರ್ದಾರ. ಅಲ್ಲಿ ಯಾವ ರೀತಿ ಅಂದರೆ ಆ ಶಾಸ್ತ್ರದಲ್ಲಿ ಬರ್ದಾರ, ಸತ್ಪಾತ್ರಕ್ಕೆ ದಾನಂ ಉತ್ತಮಂಗೆ ಮಗಳಂ ಅಂತಂದ್ರೆ. ಅಂದರೆ ಯಾರು ಯೋಗ್ಯ ವ್ಯಕ್ತಿಗಳಿರ್ತಾರ, ಯೋಗ್ಯ ಅಂತಂದರೆ ಜ್ಞಾನದಲ್ಲಿ ಯಾರು ಇರ್ತಾರ ಅವರಿಗೆ
ದಾನ ಮಾಡ್ತಕ್ಕಂಥದ್ದು. ಉತ್ತಮ ಅಂದರೆ ಉತ್ತಮ ಗುಣಗಳು ಯಾರ ಹತ್ರ ಇರ್ತಾವ ಅವನಿಗೆ ಮಗಳನ್ನು ಕೊಡ್ತಕ್ಕಂಥದ್ದು ಅದು ಯೋಗ್ಯ ಅಂತಲ್ಲಿ ಬರ್ದಾರ. ಆಮೇಲೆ ನಿರ್ಧಾರಣ. ನಿರ್ಧಾರಣ ಅಂತಂದ್ರೇನು, ಮನಸ್ಸಿನಲ್ಲಿ ಯಾವುದು ಸ್ವಸ್ವರೂಪ ಸ್ಥಿತಿನಲ್ಲಿ ಏನಿರ್ತದೋ ಅದನ್ನು ಅದರಲ್ಲೇ ನಿಲ್ಲಿಸ್ತಕ್ಕಂಥದ್ದು ಏನದ ನಿರ್ಧಾರಣ ಅಂತ ಹೇಳ್ತಾರೆ. ದಮೆ. ದಮೆ ಅಂತಂದ್ರೇನು, ಅಲ್ಲಿ ಬಹಿರ್ ಇಂದ್ರಿಯ ಅಂದರೆ ನಿಗ್ರಹ ಅಂದರೆ ಶಮೆ ಅಂದ್ರೇನು, ಶಮೆ ಅಂದರೆ ಮನಸ್ಸಿನ ನಿಗ್ರಹ ಅಂತ ಹೇಳ್ಸ್ಕೊತದ, ಏಕಾಗ್ರತೆ ಮಾಡ್ತಕ್ಕಂಥದ್ದು. ದಮೆ ಅಂದರೆ ಬಹಿರೇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಆಮೇಲೆ ಧರ್ಮ ಅಂದ್ರೇನು, ಅಲ್ಲಿ ಅಂತಃಕರಣದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೀತಕ್ಕಂಥ ಧರ್ಮ ಅಂತ ಹೇಳ್ಸ್ಕೊತದ. ಅದರಿಂದ ಏನಾಗ್ತದ, ಇಲ್ಲಿನೂ ಒಳ್ಳೆಯದಾಗ್ತದ, ಪರಲೋಕದಲ್ಲೂ ಕೂಡ ಒಳ್ಳೆಯದಾಗ್ತದೆ. ಧರ್ಮ ಮಾರ್ಗದಲ್ಲಿ ಯಾರು ನಡೀತಾರ ಅವರಿಗೆ ಒಳ್ಳೆಯದಾಗ್ತದ ಅಂತ ಹೇಳ್ತಾರೆ. ಧೈರ್ಯ ಅಂತಕ್ಕಂಥ, ಧೈರ್ಯ ಅಂದರೆ ಏನೇ ಕಷ್ಟ ಬಂದರೂ ಕೂಡ ಅದಕ್ಕೆ ಹೆದರದೆ ತನ್ನ ಏನು ಸ್ಥಿತಿ ಅದ ಅದಕ್ಕೂ ಕೂಡ ಯಾವುದಕ್ಕೂ ಬಗ್ಲಾರ್ದೇ ಇರತಕ್ಕಂಥದ್ದು. ಎಷ್ಟೇ ಇದು ಕಷ್ಟ ಬಂದ್ರೂ ಕೂಡ ನಾನು ಎದುರಿಸ್ತೀನಪ್ಪ ಅದನ್ನು ಅಂತ ಏನು ಅಲ್ಲಿ ತಾಳ್ಮೆ ತಾಕತ್ತಿರ್ತದೆ, ಅದಕ್ಕೆ ಧೈರ್ಯ ಅಂತ ಹೇಳ್ತಾರೆ. ಅದಕ್ಕೆ ಇವರು ಹೇಳ್ಯಾರ, ಯಾರು ವಿವೇಕಾನಂದರು ಕೂಡ ನೀನು ಯಾವ ರೀತಿ ಅಂತಂದರೆ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ, ಅಂದರೆ ಏನೂ ಕೂಡ ಸಾಧ್ಯ ಆಗಲ್ಲ ಅಂತ ತಿಳ್ಕೊಬೇಡ. ಅಂದರೆ ನಿನ್ನ ಹತ್ರ ಎಲ್ಲ ಶಕ್ತಿ ಇದೆ, ಎಲ್ಲ ಧೈರ್ಯನೂ ಅದ. ನೀನು ನಿನ್ನಷ್ಟು ಧೈರ್ಯವಂತರೇ ಯಾರೂ ಇಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲಿ ಅವರು ಹೇಳ್ಯಾರ ಒಂದು ನುಡಿ. ಆ ರೀತಿ ಅಂತಂದರೆ ಅಂದರೆ ನೀನು ನಿಶಕ್ತ ಅಂತ ತಿಳ್ಕೊಬೇಡ, ನಾನು ಸರ್ವಶಕ್ತ ಅಂತ ನೀನು ತಿಳ್ಕೊ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದಾರೆ ನುಡಿ. ಅದಕ್ಕಾಗಿ ಅಂದರೆ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ, ಅಂದರೆ ಡೋಂಟ್ ಥಿಂಕ್ ಯು ಆರ್ ವೀಕ್ ಅಂತ. ಅಂದರೆ ನಾನು ಅಶಕ್ತ ಇದ್ದೀನಿ ಅಂತ ಯಾವತ್ತೂ ತಿಳ್ಕೊಬೇಡ, ನಾನು ಎಲ್ಲನೂ ನಿಭಾಯಿಸ್ತೀನಿ ಅಂತ ತಿಳ್ಕೊ ನೀನು ಅಂತ ಅಲ್ಲಿ ಆ ಅರ್ಥ ಬರೋಂಗೆ ಒಂದು ಹೇಳ್ಯಾರ ಅವರು ನುಡಿ. ಆ ರೀತಿ ಅಂದರೆ ಅಷ್ಟು ಸ್ಥೈರ್ಯ, ಅಂದರೆ ಬೇರೆ ಎಲ್ಲ ಕೆಲಸನೂ ನನ್ನಿಂದ ಸಾಧ್ಯ ಆಗ್ತದ ಅಂತಕ್ಕಂಥ ಭಾವನೆ ನೀನು ಇಟ್ಕೋ ಅಂತ ಅಲ್ಲಿ ಅವ್ರು ಹೇಳ್ದಂಗೆ. ಆ ರೀತಿ ಆಮೇಲೆ ನಿರಭಿಮಾನತೆ ಅಂದರೆ ನಾನೇ ದೊಡ್ಡವನಂತ, ನಾನೇ ಶ್ರೇಷ್ಠ ಅಂತಕ್ಕಂಥದ್ದು ಭಾವನೆ ಇಟ್ಕೊಳ್ಬಾರ್ದು. ಸತ್ಯ ಅಂದರೆ ಯಾವತ್ತು ಅಂದರೆ ಕಂಡಂಗೆ ಹೇಳ್ತಕ್ಕಂಥದ್ದು, ಎಲ್ಲಿ ಯಾವಾಗ ಬೇಕೋ ಅವಾಗ ಮಾತ್ರ ಹೇಳ್ತಕ್ಕಂಥದ್ದು. ಯಾಕಂದರೆ ಯಾವುದಾದ್ರೂ ಏನೋ ಎಡಬಿಡದೆ ಏನು ಸತ್ಯ ನುಡ್ತಕ್ಕಂಥದ್ದು ಅದೇ ತಪ ಅಂತ ಹೇಳ್ತಾರೆ. ತಪಸ್ಸು ಅಂತಂದರೆ ಏನು ಬೇರೆ ಏನಿಲ್ಲ, ಯಾವಾಗಲೂ ಎಡಬಿಡದೆ ಸತ್ಯ ಮಾತು ಯಾರು ಹೇಳ್ತಾರ ಅದನ್ನು ಅದೇ ತಪಸ್ಸು ಅಂತ ಹೇಳ್ತದೆ. ನಿಜಗುಂಟ್ರು ಕೂಡ ಹೇಳ್ಯಾರ, ತಪಸ್ಸು ಅಂದ್ರೆ ಬೇರೆ ಏನು ಕಾಡಿನಾಗ ಹೋಗಿ ಮಾಡೋದು ಬೇಕಾಗಿಲ್ಲ, ಏನಿಲ್ಲ, ನೀನು ನಿರಂತರವಾಗಿ ಸತ್ಯವನ್ನು ಹೇಳಿದ್ರೆ ಅದೇ ದೊಡ್ಡ ತಪಸ್ಸು ಆಗ್ತದೆ ಅಂತ ಹೇಳ್ತಾರೆ. ಆ ರೀತಿ ಆಮೇಲೆ ವರವಿದ್ಯೆ ಅಂದರೆ ಅದು ಬ್ರಹ್ಮವಿದ್ಯೆ ಅಂತಕ್ಕಂಥದ್ದು. ಅಂದ್ರೆ ಜಗತ್ತಿನಲ್ಲಿ ಎಷ್ಟೋ ರೀತಿ ವಿದ್ಯೆಗಳದವ, ಆದ್ರೆ ತನ್ನನ್ನು ತಾನು ಅರಿತಕ್ಕಂಥ ಜ್ಞಾನ ಏನದ ಅದೇ ಬ್ರಹ್ಮವಿದ್ಯೆ. ಅದು ಯಾವ ರೀತಿ ಅದರಿಂದನೇ ಅದೇ ವರವಿದ್ಯೆ ಅಂತ ಹೇಳ್ಕೊತದ. ಇದರಿಂದ ಗುರು ಶಂಭುಲಿಂಗನ ಒಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಈ ರೀತಿ ಇರ್ತಕ್ಕಂಥ ಗುಣಗಳು ನಿನ್ನಲ್ಲಿ ಇದ್ದರೆ ಅವು ಸಾತ್ವಿಕ ಗುಣ ಅಂತ ಹೇಳ್ಸ್ಕೊತದ ನೋಡಪ್ಪ ಅಂತ ಅಲ್ಲಿ ಹೇಳ್ತಾರೆ. ಈ ರೀತಿ ತಮೋಗುಣ, ರಜೋಗುಣ ಮತ್ತು ಸತ್ವಗುಣದ ಬಗ್ಗೆ ಅವರು ಈ ಪದದಲ್ಲಿ ಅವರು ಹೇಳಿದರು. ಮುಂದಿನ ಪದ ಯಾವುದು ಅಂತಂದ್ರೆ, ತಡೆಯುವುದು ಆಗದು ತನಗೆ ಅಗಣಿತ ವಿಷಯದೋಳ್ ಎಡೆಯಾಡುವ ಅತಿ ಚಪಲತೆಯ ಚಿತ್ತವನು ಅಂತಲ್ಲಿ ಮುಂದಿನ 6ನೇ ಪದ ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ 2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.